ಇವತ್ತು ನಾವು ಮಟನ್ ಕೈಮಾ ಸಾಂಬಾರು ಮಾಡ್ಕೊಂಡಿದ್ವಿ. 1 kg ಮಟನ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆನಿಯನ್, ಟೊಮ್ಯಾಟೊ, ಕರಿ ಲೀವ್ಸ್ನ ಫ್ರೈ ಮಾಡ್ಕೋಬೇಕು. ಆಯಿಲ್ ಹಾಕ್ಕೋಬೇಡಿ, ಮಟನ್ ಫ್ಯಾಟ್ ಹಾಕ್ಕೊಳ್ಳಿ, ಅದೇನೇ ಆಯಿಲ್ ಬಿಟ್ಕೊಳ್ಳುತ್ತೆ. ಮಟನ್ನ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಆ್ಯಡ್ ಮಾಡಿಕೊಂಡು 10 ಮಿನಿಟ್ಸ್ ಕ್ಲೋಸ್ ಮಾಡಬೇಕು. ಆನಿಯನ್, ಚಿಲ್ಲಿ, ಟೊಮ್ಯಾಟೊ, ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ, ಚಕ್ಕೆ, ಲವಂಗ, ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕೊಕೊನಟ್ ಹಾಕ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಕಡಲೆ ಪೌಡರ್. ನಾನು ಕಡಲೆನ ಫಸ್ಟೇ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಫ್ರೈ ಮಾಡಿರೋದು ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಟನ್ಗೆ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿರೋ ಮಸಾಲನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ವಾಟರ್ ಹಾಕ್ಕೊಳ್ಳಿ. 4-5 ವಿಷಲ್ಸ್ ಕೂಗಿಸ್ಕೋಬೇಕು. ಮಟನ್ ಕೈಮಾ ಟರ್ಮರಿಕ್ ಹಾಕ್ಕೊಂಡು 2-3 ಟೈಮ್ಸ್ ವಾಶ್ ಮಾಡ್ಕೋಬೇಕು. ವಾಟರ್ನ ಬಿಡಬೇಡಿ, ವಾಟರ್ ಫುಲ್ ಡ್ರೈ ಆಗಿರಲಿ. ಮಿಕ್ಸಿ ಜಾರ್ಗೆ ಹಾಕಿ 2-3 ಟೈಮ್ಸ್ ಗ್ರೈಂಡ್ ಮಾಡಿ ಬೌಲ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಸ್ವಲ್ಪ ಆವಾಗಲೇ ಗ್ರೈಂಡ್ ಮಾಡಿರೋ ಮಸಾಲಾನ ಬೌಲ್ಗೆ ಹಾಕ್ಕೊಂಡಿದ್ದೆ. ಸಾಲ್ಟ್, 1 ಎಗ್ ಹಾಕ್ಕೊಳ್ಳಿ. ಕೊತ್ತಂಬರಿ, ಪುದೀನ ಕಟ್ ಮಾಡಿ ಹಾಕಿದ್ದೀನಿ. ಹುರಿಗಡ್ಲೆನ ಪೌಡರ್ ಮಾಡಿ ಹಾಕ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಕೈಗೆ ಅಂಟ್ಕೋಬಾರ್ದು. ಸ್ಮಾಲ್ ಸೈಜಸ್ ರೌಂಡಾಗಿ ಮಾಡಿಕೊಂಡು ಮಟನ್ ಬೆಂದಿದೆಯಾ ನೋಡಿಕೊಂಡು ಒಂದೇ ಕೈಮಾ ಬಾಲ್ಸ್ನ ಹಾಕ್ಕೋಬೇಕು. ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಕಲಿಸ್ಕೊಬಿಡುತ್ತೆ. 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಡಬೇಕು. ಫೈನಲಿ ಮಟನ್ ಕೈಮಾ ಸಾಂಬಾರ್ ರೆಡಿ. ಥ್ಯಾಂಕ್ ಯು.